ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂಥ 1 BHK ಫ್ಲ್ಯಾಟು. ಫ್ರೆಂಡ್, ನಿಮಗೆ 1 BHK ಫ್ಲ್ಯಾಟು ಸಾಕಷ್ಟು ಕಡೆ ನಿರ್ಮಾಣ ಆಗ್ತಾ ಇದ್ದಾವೆ. ಅರ್ಜಿ ಸಲ್ಲಿಸೋಂಥವ್ರು ನೀವು ಅರ್ಜಿ ಸಲ್ಲಿಸ್ಕೋಬೋದು. ಫ್ರೆಂಡ್, ಈಗ ನಿಮ್ಗೆ ತಿಳಿಸೋದಿಷ್ಟೇ, 1 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಏನು ಫಲಾನುಭವಿಗಳು ಇದ್ದಾರೋ ಸಾಕಷ್ಟು ಜನ BBMP ಕಡೆಯಿಂದ ಅರ್ಜಿ ಸಲ್ಲಿಸಿದರು. ಏನು 5 ಲಕ್ಷ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಿದರು. ಈ ಅರ್ಜಿ ಸಲ್ಲಿಸಿದ ನಂತರ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್, ಅಪ್ಡೇಟ್ ಏನಾರು ಇದ್ದರೆ ಕೊಡಿ ಅಂತ ಇಲ್ಲಿ ತಿಳಿಸಿದರೆ. ಫ್ರೆಂಡ್, ನಿಮಗೆ ತಿಳಿಸೋದು ಇಷ್ಟೇ ಅಪ್ಡೇಟು. ನಾನು ತಿಳಿಸ್ತಾ ಇರೋದು 2025ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿದ್ರಲ್ಲ ಅದ್ರ ಬಗ್ಗೆ ಮಾತ್ರ. ಈಗ ಆಲ್ರೆಡಿ ಸುಮಾರು ಜನಕ್ಕೆ 5 ಲಕ್ಷ ಅಮೌಂಟು ಪೇ ಮಾಡಿದಾರಲ್ಲ, ಅದು ನಿಮಗೆ ಗೊತ್ತು. ಅಲ್ಲಿ ಏನು ಇತ್ತೀಚೆಗೆ 5 ಲಕ್ಷ ಹಣ ಬಿಡುಗಡೆ ಆಗಿದೆಯಲ್ಲ, ಅವರವರ ಅಕೌಂಟಿಗೆ 5 ಲಕ್ಷ ಹಣ ಬಿಡುಗಡೆ ಆಗಿರೋದು ಅವರೇ ಸುಮಾರು ಅಲ್ಲೇ ರಾಜೀವ್ ವಸತಿ ಪ್ರತಿಭಟನೆ ಮಾಡಿದ್ದಾರೆ. ವಿಷಯನೂ ಸಹ ತಿಳಿಸಿದ್ದಾರೆ. ಏನಪ್ಪ ಅಂದರೆ ಸದ್ಯದಲ್ಲೇ ಅವು ಎಲ್ಲ ವೆರಿಫೈ ಆಗಬೇಕಂತೆ. ಈಗ ಯಾವ್ಯಾವ ಏನು ಬಂದಿದ್ದಾವೆ ಅವೆಲ್ಲ ವೆರಿಫೈ ಆಗಬೇಕು. ತಾತ್ಕಾಲಿಕ ಪಟ್ಟಿ ಅದು ನಾವು ಪಟ್ಟಿ ಬಿಡುಗಡೆ ಮಾಡಿ ನಂತರ ಅವರ ಅಕೌಂಟಿಗೆ ಪೇ ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ಇದು ಇಷ್ಟು ಹಿಂದೆ ನಡೆದಿರೋವಂಥದ್ದು ನಾನು ನಿಮಗೆ ವಿಷಯ ತಿಳಿಸ್ತಾ ಇರೋದು. ಈಗ ಏನು ಮೊನ್ನೆ ರೀಸೆಂಟಾಗೆಲ್ಲ ಪ್ರತಿಭಟನೆ ಮಾಡಿ 5 ಲಕ್ಷ ಪಡೆದಂಥವ್ರಿಗೆ ಅವ್ರಿಗೆ ವಿಷಯ ಇಷ್ಟು ಅಂತ ತಿಳಿಸ್ತೀನಿ. ಮತ್ತು ನಾನು ಈಗ ಅರ್ಜಿ ಸಲ್ಲಿಸ್ತಾರೆ ಏನು ಹೊಸದಾಗಿ ಅರ್ಜಿ ಸಲ್ಲಿಸಿದಲ್ಲಿ ಇಲ್ಲಿ, ಯಾಕೆಂದರೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಅರ್ಜಿ ಸಲ್ಲಿಸಿದ್ವು. ಬಟ್ ಅಲ್ಲಿ ನಾವು ನಮ್ಮ ಕ್ಷೇತ್ರದಾದಂತಹ BBMP ಲಿಮಿಟ್ಸಲ್ಲಿ ನಾವು ಕೇಳಿದಾಗ ಅವರು ತಿಳಿಸಿರೋ ಮಾಹಿತಿ ಪ್ರಕಾರ ಇನ್ನೂ ಅದು ಮಹಾನಗರ ಪಾಲಿಕೆ ಏನು ಬೆಂಗಳೂರು BBMP 5 ಭಾಗವಾಗಿ ವಿಂಗಡಿಸಿದೆಯಲ್ಲ, 5 ಭಾಗ ವಿಂಗಡಿಸಿ GBA ಮಾಡಿದ್ದಾರೆ. ಮತ್ತು ಈಗ ಮತದಾರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆಯಂತೆ. ಈಗ ಏನು BBMP GBA ಅಂತ ಏನು ಮಾಡಿರ್ತಾರಲ್ಲ, ಅದು ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ. ಇದು 5 ವಿಭಾಗ ಆಗೋದ್ರಿಂದ, ಮಹಾನಗರ ಪಾಲಿಕೆ 5 ವಿಭಾಗ ಆಗೋದ್ರಿಂದ ಇದು ಲೇಟ್ ಆಗ್ತಾ ಇದೆ ಅಂತ ತಿಳಿಸಿದರೆ ಮಾಹಿತಿ ಬಂದಿದೆ. ಫ್ರೆಂಡ್, ಇಷ್ಟು ನಿಮಗೆ ಸದ್ಯದಲ್ಲೇ ನೋಡ್ತಾರೆ. ಇದು MLA ಹತ್ರ ವೆರಿಫೈ ಆಗಬೇಕು. ಈಗ ಸುಮಾರು ಜನಕ್ಕೆ ಅಲ್ಲೇ ಆಲ್ಮೋಸ್ಟ್ ಎಲ್ಲ ವೆರಿಫೈ ಮಾಡಿದ್ದಾರೆ. ಅಂದರೆ ಏನು ಹೊಸ್ದಾಗಿ ಅರ್ಜಿ ಸಲ್ಲಿಸಿರ್ತಾರೆ ಮನೆಗಳೊಳಗೆ ಹೋಗಿ ಅರ್ಜಿ ಎಂಕ್ವೈರಿ ಮಾಡಿದ್ದಾರೆ. ನೀವು ಈ ಮನೇಲಿದ್ದೀರಾ, ವಾಸವ ಯಾವ ಮನೆಯಲ್ಲಿದ್ದೀರಾ ಅಂತ ವೆರಿಫೈ ಮಾಡಿದ್ದಾರೆ. ಸುಮಾರು ಜನ ಅಲ್ಲಿ ವಾಸವಾಗಿರೋರು ಸಹ ಇಲ್ಲಿ ಎಲ್ಲ ವೆರಿಫೈ ಮಾಡಿ ಕಳಿಸಿದ್ದಾರೆ. ಇನ್ನೊಂದು ಜನ ಕೇಳಿದ್ರು, ಸರ್ ನಾವು ಬಾಡಿಗೆ ಮನೆ ಖಾಲಿ ಮಾಡಿದ್ದೀವಿ, ವೆರಿಫೈ ಹೆಂಗೆ ಸರ್ ನಾವು ಅದೇ ಮನೆಗೆ ಅಂತ. ಅಂದರೆ ನೀವು ಒಂದು ಫೋನ್ ಕಾಲ್ ಮಾಡಬೇಕು, ಅವ್ರು ಫೋನ್ ಮಾಡ್ತಾರೆ ನಿಮಗೆ. ಏನು ಫೋನ್ ಮಾಡಿದಾಗ ನಿಮಗೆ ಮಾಹಿತಿ ಅವ್ರು ಕೊಡ್ತಾರೆ. ಈ ಥರ ಸರ್ ನಾವು ಖಾಲಿ ಮಾಡಿದ್ವಿ, ಏನು ಮಾಡಬೇಕು ಅಂದರೆ ಅವ್ರು ಫೋನ್ ಮಾಡಿದಾಗ ವಿಷಯ ತಿಳಿಸಿ, ನಾವು ಈ ಥರ ಖಾಲಿ ಮಾಡಿದ್ದೀವಿ ಸರ್ ಹಿಂಗೆ ಅಂತ. ಅವ್ರು ಏನಾರ ಒಂದು ಅಲ್ಲಿ ಪರಿಹಾರ ನಿಮಗೆ ಸೂಚನೆ ಮಾಡ್ಬೋದು ಅಧಿಕಾರಿಗಳು. ಬಟ್ ಈ ಸದ್ಯಕ್ಕೆ ಈಗ ಸದ್ಯದಲ್ಲೇ ನಿಮಗೆ ವೆರಿಫೈ ನಡೀತಾ ಇದೆ. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. MLA ಎಲ್ಲರೆಲ್ಲ ಕೂತ್ಕೊಂಡು ನೋಡಬೇಕು, ಅರ್ಜಿಗಳು ನೋಡಿ ಸೆಲೆಕ್ಟ್ ಮಾಡಿದ ನಂತರ ಇವೆಲ್ಲ ನಿಮಗೆ ಆಗುತ್ತೆ ಅಂತ ತಿಳಿಸಿದ್ದು. ತಕ್ಕಮಟ್ಟಿಗೆ ಈ ಸದ್ಯಕ್ಕೆ ಹೇಳೋದಾದರೆ BBMP 5 ಲಕ್ಷದ ಏನು ನಿಮಗೆ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ವೆರಿಫೈ ಆಗಬೇಕು. ವೆರಿಫೈ ಮನೆಯಿಂದ ಬಂದು ಹೊಸ್ದ ಅರ್ಜಿ ಕೇಳಿದವ್ರಿಗೆಲ್ಲ ಆಗಿದೆ. ಎಲ್ಲ ಇನ್ನು ಸುಮಾರು ಜನ ಆಗಿರ್ಬೋದು. ಸುಮಾರು ಜನಕ್ಕೆ ಎಲ್ಲ ಮನೆ ಹತ್ರ ಬಂದು ಎಂಕ್ವೈರಿ ಮಾಡಿದ್ದಾರೆ. ನೀವು ಇರೋ ಜಾಗನ, ನಿಮ್ಮ ಹೆಸರು, ಎಷ್ಟು ಜನ ಇದ್ದಾರೆ, ಅಕ್ಕಪಕ್ಕರ ಹತ್ರ ಸೈನ್ ಮಾಡಿಸ್ಕೊಳ್ತಾರೆ. ಎಲ್ಲ ಡೀಟೇಲ್ಸ್ ಎಲ್ಲ ತಾಂಡಿ ಹೋಗ್ತಾರೆ. ಸುಮಾರು ಜನರಿಗೆ ವೆರಿಫೈ ಆಗಿದೆ, ನಮಗೂ ವೆರಿಫೈ ಆಗಿದೆ, ನಮ್ಮ ಫ್ರೆಂಡ್ರವ್ರಿಗೂ ವೆರಿಫೈ ಆಗಿದೆ. ಬಟ್ ಮುಂದಕ್ಕೆ ನಾವು ವಿಚಾರಿಸಿದಾಗ, ಈಗ ರೀಸೆಂಟಾಗಿ ನಾವು ಕೇಳಿದಾಗ ಸದ್ಯಕ್ಕೆ ಅವೆಲ್ಲ ಲಿಸ್ಟ್ MLA ಹತ್ರ ಹೋಗಬೇಕು. ಅದರ ನಂತರ ನಿಮಗೆ ಯಾವ್ಯಾವ ಪಟ್ಟಿ ಬರ್ತವೆ ಹೆಸರು ನೋಡಬೇಕು ಅದು ಅಂತ ತಿಳಿಸಿದ್ದಾರೆ. ಇಷ್ಟು ಮಾತ್ರ ಹೇಳ್ತಾ ಇದ್ದಾರೆ. ಮುಂದಕ್ಕೆ ಅವರೇನು ಹೇಳ್ತಾ ಇಲ್ಲ ಅಂತ ಹೇಳ್ತೀನಿ. ಇಷ್ಟು ನಿಮಗೆ BBMP ಕಡೆಯಿಂದ ವಿಷಯ ಬಂದಿರೋದು. ಅದು ಈಗೆಲ್ಲ ಹೋಗಿ ಏನು ಮೇನಪ್ಪ ಅಂತಂದರೆ ಇಲ್ಲಿ ಪ್ರಾಬ್ಲಮ್ಮು, ಈಗ ಬೆಂಗಳೂರು BBMP 5 ಮಹಾನಗರ ಪಾಲಿಕೆ ಏನಾಯ್ತಾ ಅದೇ ಈಗ ಸದ್ಯಕ್ಕೆ ಆದರೂ ಬ್ಯುಸಿಯಲ್ಲಿದ್ದಾರೆ. ಈಗ ಚುನಾವಣೆ ಹತ್ರ ಬಂತಲ್ಲ, ಏನು ಮೇ ಜೂನ್ ಒಳಗಡೆ ಮಾಡಬೇಕಲ್ಲ, ಅದಕ್ಕಾಗಿ ಮತದಾರರ ಪರಿಷ್ಕರಣೆ ನಡೀತಾ ಇದೆಯಂತೆ. ಹಾಗಾಗಿ ನಮಗೆ ಲೇಟ್ ಆಗುತ್ತೆ. ಸದ್ಯದಲ್ಲೇ ಈಗ MLA ಕಡೆಯಿಂದ ನಾವು ಕೊಡ್ತೀವಿ ಲಿಸ್ಟು, ಅದು ನೋಡಬೇಕು ಅಂತ ಇಷ್ಟು ಮಾತ್ರ ತಿಳಿಸಿದರೆ. ಒಟ್ಟಿನಲ್ಲಿ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು ಅಂತ ತಿಳಿಸಿದ್ದಾರೆ ಅಂತ ಹೇಳ್ಬೋದು. ಫ್ರೆಂಡ್, ಇಷ್ಟು ನಿಮಗೆ ವಿಷಯ ತಿಳಿಸೋಕೆ ಹೇಳ್ತೀನಿ. ಇನ್ನೂ ಸ್ವಲ್ಪ ಹೊಸ್ದಾಗಿ ಅರ್ಜಿ ಹಾಕೋ ಅಂತಾರೋ ಕಾಯಬೇಕು ವೇಟಿಂಗಲ್ಲಿ.
ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಮತದಾರ ಪರಿಷ್ಕರಣೆ ಸದ್ಯದಲ್ಲಿ ನಡೀತಾ ಇದೆ. ನೋಡೋಣ, ಸ್ವಲ್ಪ ದಿನ ವೆಯ್ಟಿಂಗ್ ಅಂತ ಹೇಳಿದ್ದಾರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸೇವ್ ಮಾಡಿ ಫ್ರೆಂಡ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.